विजापूरमधील तालीकोटी बसवण बागेवाडी गावाजवळ आहे. तर इथून हा पहिल्या वर्षीचा बाग आहे. तर ह्याच्याबद्दल सर सविस्तर सांगतील. ನಂದೂರು ತಮ್ಮದಡ್ಡಿ ತಾಳಿಕೋಟಿ ತಾಲೂಕು ಬಿಜಾಪುರ ಡಿಸ್ಟಿಕ್. ನನ್ನ ಹೆಸರು ಶರಣಗೌಡ ಬಂಟ್ನೂರು ಅಂತೇಳಿ. ಇದು ಒಂದು ಫೆಬ್ರವರಿ ತಿಂಗಳಲ್ಲಿ ಬೇಸ್ ಕಟಿಂಗ್ ಅಂದರೆ ರೀ ಬಾಟಮ್ ಹೊಡಿಸಿದ್ದು. ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಡ್ಡಿ ಬಂದಿದೆ ಅಂದರೆ ಇದು ಕನಿಷ್ಠ ಅಂದ್ರೆ 6-7 ತಿಂಗಳದ ಗಿಡ ಇದೆ. ರೀ ಬಾಟಮ್ ಹೊಡೆದಾಗಿ ಎಷ್ಟು ಕಡ್ಡಿ ಚೆನ್ನಾಗಿ ಬಂದಿದೆ ಅಂದ್ರೆ ನೋಡಿದ್ದು. ಇದಕ್ಕಾಗಿ ನಮ್ಮ ಸರ್ ಏನೈತಿ ಮಹೇಶ್ ಯಾದವ್ ಸರ್ ಕನ್ಸಲ್ಟಿಂಗ್ ಇದ್ದಾರೆ. ಇವ್ರ ಹತ್ರನೇ ನಾವೆಲ್ಲ ಯಾವ ಥರ ಮಾಡ್ಬೇಕನ್ನೋದು ಎಲ್ಲ ಅವರೇನೆ ನಮಗೆ ಗೈಡ್ಲೈನ್ಸ್ ಮಾಡಿದ್ದಾರೆ. ಅದಕ್ಕಾಗಿ ಇಷ್ಟು ಚೆನ್ನಾಗಿ ಈಗ ಗಿಡಗಳು ಬಂದಿದ್ದಾವೆ. ಈಗ ನಾವು ಕಟಿಂಗ್ ಮಾಡಿದ್ರು ಕೂಡ ಏನು ಇದು ಇಲ್ಲ. ಆದ್ರೂ ನಾನು ಅಕ್ಟೋಬರ್ 15th ಮೇಲೇನೆ ಇದನ್ನು ಚಾಟ್ನಿ ತೊಗೋಬೇಕು ಅಂತ ಹೇಳ್ಕೇಸಿಂದ ಒಂದು ವಿಚಾರ ಮಾಡೀನಿ. ನೋಡ್ರಿ, ನೀವು ಮಾಡಿರ್ತೀರಿ, ಆದ್ರೂ ನಮ್ಮದು ಇದಕ್ಕೆ ಒಂದು ಟ್ಯಾಲಿ ಮಾಡ್ತೀರಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ಕಡ್ಡಿ ಎಲ್ಲ. ಈಗ ರೀ ಬಾಟಮ್ ಹೊಡೆದಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೀ ಬಾಟಮ್ ಗಿಡ ಇದು. ಬಡ್ಡಿ ನೋಡಿ ಎಷ್ಟು ದಪ್ಪಾಗಿದೆ ಅಂತ ಹೇಳಿ ತಾವು ಕೂಡ ನೋಡ್ಬೋದು. ಇದರಲ್ಲಿ ಇಷ್ಟು ಚೆನ್ನಾಗಿ ನಾನು ಎಲ್ಲಿ ನೋಡಿಲ್ಲ. ಆದ್ರೂ ಈಗ ನಿಮ್ಗೊಂದು ವಿಡಿಯೋ ಮಾಡಿ ಮುಖಾಂತರ ನಾ ಹೇಳಲಿಕ್ಕೆ ಒಂದು ಬಯಸ್ತಾ ಇದ್ದೀನಿ. ಮೊದಲೇ ವರ್ಷ ರೀ ಬಾಟಮ್ ಇದು, ಮೊದಲೇ ವರ್ಷ ಕಟ್ಟಿಂಗ. ಆದ್ರೂ ಚೆನ್ನಾಗಿ ಬಂದಿದ್ದಾವೆ ಕಡ್ಡಿ ಗಿಡ್ಡಿ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ ನೋಡ್ರಿ. ಎಲ್ಲ ಮ್ಯಾಚುರಿಟಿ ಆಗಿಬಿಟ್ಟಿದ್ದಾವೆ. ಈಗ ಕಟ್ಟಿಂಗ್ ತೊಗೊಳ್ಳಿಕ್ಕೆ ಒಳ್ಳೆ ಟೈಮ್ ಇದೆ ಅಂತ ಹೇಳ್ತಾರೆ. ಆದ್ರೂ ಕೂಡ ನಾವು ಇನ್ನೊಂದು ಸ್ವಲ್ಪ ಹೋಗಲಿ ಅಂತೇಳಿ ಮೆಚುರಿಟಿ ಮೇಲೆ ಒಂದೊಂದು ಮೆಚುರಿಟಿ ಆಗಿಲ್ಲ. ಅದಕ್ಕಾಗಿ ಅಕ್ಟೋಬರ್ 15ಕ್ಕೆ ತೊಗೋಬೇಕಂತ ಹೇಳಿ ವಿಚಾರ ಮಾಡಿದ್ದೀನಿ. ಕಡ್ಡಿ ಕನಿಷ್ಠ ಅಂದ್ರೂ 30 ಕಡ್ಡಿ ಕೆಳಗಿಂದ ಹಿಡ್ಕೊಂಡ್ರೆ 30 ಕಡ್ಡಿ ಮೇಲೆ ಅದಾವೆ ಒಂದು ಗಿಡಕ್ಕೆ. ನೋಡ್ರಿ ಇಲ್ಲಿ ಎಲ್ಲ ಯಾವ ಥರ ಬಂದಿದ್ದಾವೆ ಕಡ್ಡಿ ಕೆಳಗಡೆ ಬಡ್ಡಿ ಒಳಗೆ. ಇವನ್ನು ಕೂಡ ನಾವು ಕಾಯಿ ಹಿಡಿಲಿಕ್ಕೆ ಒಂದು ವಿಚಾರ ಮಾಡಿದ್ದೀವಿ. ಹಾಗೇ ಆಗ್ತಾವೆ ಇದು 100%. ಇವು ಮ್ಯಾಗಿನೂ ನಮ್ಗೆ ಒಂದು ಕಡ್ಡಿ ಒಂದು ಕಮ್ಮಿ ಆದರೂ ಕೂಡ ಈ ಕೆಳಗಡೆಯಿಂದ 30-35 ಕಡ್ಡಿ ಅಂತೂ ನಮಗೆ ಸಫಿಷಿಯೆಂಟಾಗಿ ಸಿಗ್ತಾವೆ. ಒಂದು ಎಕರೆಕ್ಕೆ ಅಂದ್ರೂ ನಾವು 4-5 ಟನ್ ತೆಗಿವನ್ನಂತೂ ವಿಚಾರ ಐತಿ. ಅಷ್ಟು ಕಡ್ಡಿ ಅಂತೂ ಮೆಚುರಿಟಿ ಚೆನ್ನಾಗಿ ಆಗ್ಯದ. ಇಷ್ಟ ಮಳೆಗಾಲದೊಳಗೂ ಕೂಡ ಇಷ್ಟು ಪರ್ಫೆಕ್ಟಾಗಿ ಬಂದೈತಿ. ಒಂದು ಎಲ್ಲಿ ಸದ್ಯ ಕುದುರಿ ಇನ್ನೂವರೆಗೂ ಒಂದು ಕರ್ಪ ಕಾಣಂಗಿಲ್ಲ. ಎಲ್ಲಿ ಯಾವುದೂ ಒಂದು ಸಮಸ್ಯೆ ಇಲ್ಲ, ರೋಗ ಇಲ್ಲ, ಏನೂ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಪ್ಲಾಟ್. ಓಕೆ, ಥ್ಯಾಂಕ್ ಯು.